ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಇವತ್ತು ಶುಕ್ರವಾರ, ತಾಯಿ ಚಾಮುಂಡೇಶ್ವರಿ, ಉತ್ನಳ್ಳಿ ತಾಯಿ ಆ್ಯಂಡ್ ದೆನ್ ನಮ್ಮ ಮನೆ ದೇವರು ಮುಳ್ಕಟ್ಟಮ್ಮನ ವಾರ. ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಂದರು ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಏನು ಎತ್ತ ಅಂತ ಅಂದರೆ, ಒಂದೇ ಒಂದು ಕೇರಳದ ಡಿಸಿಷನ್ನು ಸತೀಶನ್ ಮುಖ್ಯಮಂತ್ರಿ ಅನೌನ್ಸ್ ಆಯಿತು. ಇದಕ್ಕೆ ನಾನಾ ಕಾರಣಗಳು, ನಾನಾ ಆಯಾಮಗಳು ಎಲ್ಲವೂ ಇದೆ. ಅದನ್ನು ಮುಂದಿನ ಇದರಲ್ಲಿ ಮಾತಾಡ್ತೀನಿ. ಆದರೆ ಕರ್ನಾಟಕದ ಮೇಲೆ ಏನು ಪರಿಣಾಮ ಏನು ಅಂತ ಅಂದರೆ, ಇಟ್ಸ್ ಎ ಕ್ಲಿಯರ್ ಮೆಸೇಜ್ ಟು ತಿರುಕನ ಕನಸು ಕಾಣುತ್ತಿರುವ ಡಿ ಕೆ ಶಿವಕುಮಾರ್ ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟ, ಕನಕಪುರದ ಶೂರಾದಿಶೂರ, ರಾಮನಗರದ ಮಗ, ಕನಕಪುರದ ದತ್ತುಪುತ್ರ, ಸಾತನೂರಿನ ವೀರ. ಸೊ ಏನು ಇಷ್ಟ ವಿಷಯ. ಸೊ ಸತೀಶನ್ ವಿಲ್ ಬಿ ಬಿಕಮ್ ದ CM ಆಫ್ ಕೇರಳ. ಆ್ಯಂಡ್ ಅಲ್ಲಿ ತುಂಬ ಪೈಪೋಟಿ ಕೊಟ್ಟಂಥ ವೇಣುಗೋಪಾಲ್ಗೆ ಒಂದು ಮಾತು ಕೊಟ್ಟಿದ್ದಾರಂತೆ. ಏನು ಅಂದರೆ, 1 ವರ್ಷದ ನಂತರ ಅಥವಾ 6 ತಿಂಗಳ ನಂತರ, ಖರ್ಗೆದು ರಾಜ್ಯಸಭಾ ಅವಧಿ ಮುಗಿದ ನಂತರ ನಿನ್ನನ್ನು AICC ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ. ಸೊ ಇವ್ರಿಗೆ ಏನು ರಿಪ್ಲೇಸ್ಮೆಂಟು ಅಂತ ಅಂದರೆ, ಖರ್ಗೆನ ಇಲ್ಲಿ CM ಮಾಡೋದು ಅಂತ ಒಂದು ಮಾಹಿತಿ ಇದೆ. ಅದು ಪಕ್ಕಾ, ಖಚಿತ, ನಿಶ್ಚಿತ, ಉಚಿತ. ಈವನ್ ಕೂಡ ಡಿ ಕೆ ಶಿವಕುಮಾರ ಕೂಡ ಅದಕ್ಕೆ ಮಾತಾಡಲ್ಲ. ಸೊ ಅದಕ್ಕೇ ಡಿ ಕೆ ಶಿವಕುಮಾರ ವಿಲ್ ಬಿ ದ ತಿರುಕನ ಕನಸು ಒನ್ಸ್ ಅಗೈನ್. ಖಚಿತ, ನಿಶ್ಚಿತ, ಉಚಿತ. ಡಿ ಕೆ ವಿಲ್ ನಾಟ್ ಬಿ CM. ಆದರೆ ಎಂಥ ಮಾಸ್ಟ್ರು ಸ್ಟ್ರೋಕು ನೋಡಿ. ಯಾಕೆಂದರೆ ಸಿದ್ದರಾಮಯ್ಯಂಗೂ ಕೂಡ ಇದು ಮಾಸ್ಟ್ರು ಸ್ಟ್ರೋಕ್ ಆಗಬೇಕು. ಆ್ಯಂಡ್ ದೆನ್ ಖರ್ಗೆ ಈಸ್ ಇದು ಏನಂತಾರೆ, ಅದು ಹೈಕಮಾಂಡ್ ಕ್ಯಾಂಡಿಡೇಟು. ಅವ್ನು ಪ್ಯೂನು, ರಬ್ಬರ್ ಸ್ಟ್ಯಾಂಪು ಎಲ್ಲ ಓಕೆ. ಆದರೆ ಡಿ ಕೆ ಶಿವಕುಮಾರ್ಗಿಂತ 1000 ಪಾಲು ಬೆಟ್ರು. ನಾನೊಬ್ಬ ಒಕ್ಕಲಿಗನಾಗಿ ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ನಮಗೂ ಒಂದು ಅಭಿಮಾನ ಇತ್ತು, ಅವ್ನು ಕಂಡ್ರೆ ಆಯಿತು ಬಿಡು ನಮ್ಮವನೊಬ್ಬ ಆದರೆ ನಮಗೂ ಇದು ನಾವು ಹೇಳ್ಕೊಬೋದು ಅಂತ. ಅವನು ಯಾವಾಗ 17,500 ಎಕರೆನ ಅವನು ನೋಟಿಫೈ ಮಾಡ್ಕೊಂಡು ಇದನ್ನು ಮಾಡ್ತಾರೆ. ಅವನು ನಿಜವಾಗ್ಲೂ ಒಬ್ಬ ಒಕ್ಕಲಿಗನಾಗೋದಕ್ಕೆ ಅನ್ಫಿಟ್. ಒಕ್ಕಲಿಗ ಅಂತ ಅಲ್ಲ, ಈಸ್ ಎ ಮನುಷ್ಯ ಆಗೋದಕ್ಕೆ ಅವನು ಅನ್ಫಿಟ್ ಅಂತ ಹೇಳ್ತಾ. ಅಲ್ಲ ರೀ, ಫಲಭರಿತವಾದ ಜಮೀನನ್ನ ಇವನು ತಗೊಂಡೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂದರೆ ಅದು ಯಾವ ರೀತಿ? ಅದನ್ನು ಇನ್ನೊಂದು ಸಲ ಮಾತಾಡ್ತೀನಿ. ಅದರ ಪರಿಣಾಮ ಏನು, ಇವನು ಯಾಕೆ ಅದನ್ನು ಮಾಡ್ತಾ ಇದ್ದಾನೆ, ಏನು ಹೋಗ್ಬೇಕಾರೆ ಎದೆ ಮೇಲೆ ಹಾಕೊಂಡು ಹೋಗ್ತಾನೆ. ಸುಧಾಕರ ಮಾಡಬಾರ್ದು ಅನಾಚಾರ ಎಲ್ಲ ಮಾಡ್ದ, ಅದಕ್ಕೆ ಆ ರೀತಿ ನಾಯಿ ಥರ, ನಾಯಿ ಅಂತನೂ ಅನ್ನಲ್ಲ, ಒಂಥರ ಸತ್ತು ಹೋದ. ಸೊ ಇವನ್ಗೆ ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ನಾವು ಮಾಡಿದ್ದು ನಾವು ಉಣ್ತೀವಿ. ಅದಕ್ಕೆ ಇರೋಷ್ಟು ದಿನ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಸ್ನೇಹಿತರೆ. ಕೇರಳದು ಬರೋಣ. ಎಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ಸೊ ಪ್ರಿಯಾಂಕಾ ಗಾಂಧಿ ಅವ್ರ ಬೆನ್ನಿಗೆ ನಿಂತರು. ರಾಹುಲ್ ಗಾಂಧಿದು ಏನೂ ನಡೀಲಿಲ್ಲ. ರಾಹುಲ್ ಗಾಂಧಿಗೆ ಭಯ ಅಂತೆ. 100 ಎಲೆಕ್ಷನ್ ಸೋತಾಯಿತು, ಏನೋ 150 ಅಂದರೆ ಇದನ್ನೆಲ್ಲ ತಗೊಂಡ್ರೆ 500 ಎಲೆಕ್ಷನ್ ಮೇಲೆ ಹೋಗುತ್ತೆ. ಆದರೆ ಬರೀ ಮೇಯ್ನ್ ಅಂದರೆ ವಿಧಾನಸಭೆ, ಲೋಕಸಭೆ ಎಲೆಕ್ಷನ್ಗೆ ಇದು ಮಾಡಿದ್ರೆ ಈ ಈಸ್ ರೀಚಿಂಗ್ ಟು 150. ಅಂದರೆ ಅದರಲ್ಲಿ ಅವನು ದಾಖಲೆಗಳನ್ನ ಬರೀತಾನೆ, ಲಿಮ್ಕಾ ರೆಕಾರ್ಡ್ ಬುಕ್ನ ಸೇರ್ತಾನೆ, ಗಿನ್ನಿಸ್ ದಾಖಲೆನ ಸೇರ್ತಾನೆ ಅಂತ ಭಯ ಆಗಿ ಈಗ ಈ ರೀತಿ ಒಂದು ಇದಾಗಿದೆ. ಆದರೆ ವಾಟ್ ಅಬೌಟ್ ಶಿವಕುಮಾರ್ ಏನು ಮಾಡ್ತಾನೆ? ಶಿವಕುಮಾರ್ ಏನು ಮಾಡೋದಕ್ಕೂ ಆಗಲ್ಲ. ಸೊ ಅವನು ತಿರುಕನ ಕನಸು ಶಿವಕುಮಾರಂದು. ಅದಾದ ನಂತರದಲ್ಲಿ ಮುಂದಿನ ಎಲೆಕ್ಷನ್ಗೆ ಖರ್ಗೆ ನೇತೃತ್ವ ಅಲ್ಲ, ಇವನ ನೇತೃತ್ವದಲ್ಲೇ ಹೋಗಿ OBC ಓಟೆಲ್ಲ ಅದೆಲ್ಲ ಸುಳ್ಳು. ಮಿನಿಮಮ್ 30 ಜನ ಗೆಲ್ಲೋದು ಕಷ್ಟ. ಆದರೆ ನಾನು ಒಂದಂತೂ ಹೇಳ್ತೀನಿ, ಲಿಂಗಾಯತರು ಹೋಗಿ ಹೆಟ್ಟಿದ್ರಿ. ಇವತ್ತು ಲಕ್ಷ್ಮಣ್ ಸವದಿನ ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ಬಸವರಾಜ ರಾಯರೆಡ್ಡಿನ. ಆದ್ದರಿಂದ ನಿಮಗೆ ಲಿಂಗಾಯತರು ಒಕ್ಕಲಿಗರಿಗೆ ನ್ಯಾಯ ಬೇಕು ಅಂದರೆ ದಯವಿಟ್ಟು NDA ಅಭ್ಯರ್ಥಿನ ಮತ ಕೊಡಿ, NDAಗೆ ಜೈ ಅನ್ನಿ. ನಾವು ಬೇರೆಯವ್ರ ಮತ ಹಾಕ್ಬೇಡಿ ಅಂತ ಹೇಳಲ್ಲ, ಆದರೆ ನೀವು ದಯವಿಟ್ಟು ಹಾಕ್ಬೇಡಿ. ಯಾಕೆಂದರೆ ಯಾರ ಪವರ್ ಏನು ಅಂತ ಗೊತ್ತಾಗಬೇಕು. ಸಿದ್ದರಾಮಯ್ಯನಿಗೆ ಏನೂ ಇಲ್ಲದೆ ನಾನೊಬ್ಬ ಕುರುಬ, ನಾನೊಬ್ಬ ಅಯ್ಯಿಂದ ಅಂದ್ಕೊಂಡು ಹೊಡೆದು ಆಳ್ದಂಥ ಸಿದ್ದರಾಮಯ್ಯನ ಇವತ್ತು ನಮ್ಮ ಹಣೆ ಬರೋಕ್ಕೆ ಅವನ್ನ CM ಆಗಿ ನೋಡಬೇಕು. ಅದಕ್ಕೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಅದೆಲ್ಲ ಒಂದು ಕಡೆ ಇಡೋಣ. ಆದರೆ ಒಂದೇ ಒಂದು ಪಕ್ಕದ ಕೇರಳದಲ್ಲಿ CM ಸ್ಥಾನ ಒಬ್ಬನಿಗೋಯ್ತು. ಇದರೆಲ್ಲ ಎಫೆಕ್ಟು ಬಿಕಾಸ್ ಆಫ್ ತಿರುಕನ ಕನಸು ಡಿ ಕೆ ಶಿವಕುಮಾರ. ಆಗಲೇ ಪಾಪ ಬ್ಯಾನರು ಏನೇನೋ ಹಾಕಿ KPCC ಅಧ್ಯಕ್ಷ ಇದು ಆಫೀಸಲ್ಲಿ ಮಾಡಿದನಂತೆ, ಕಚೇರಿಲಿ. ಆದರೆ ಈ ಮಟ್ಟಕ್ಕೆ ತಿರುಕನ ಕನಸು ಯಶಸ್ವಿ ಆಗುತ್ತೆ ಅಂತ ಅವನಿಗೂ ಅಂದ್ಕೊಂಡಿರಲಿಲ್ಲ. ಸೊ ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ಫಾರ್ ತಿರುಕನ ಕನಸು ಡಿ ಕೆ ಶಿವಕುಮಾರ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ನಾವು ಒಬ್ಬರನ್ನ ಹಾಳು ಮಾಡಿದ್ರೆ ನಮ್ಮನ್ನ 100 ಜನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಇದೇ ಕುಮಾರಸ್ವಾಮಿ ಸರ್ಕಾರನ ಇವನ್ ಕೈವಾಡ್ಗಳು ಏನೇನಿದೆ ಅದೆಲ್ಲ ಹೇಳಿದ್ರೆ ಅದಕ್ಕೆ ಪ್ರೂಫ್ ಕೊಡಿ, ಇನ್ನೊಂದು ಕೊಡಿ ಅಂತ ಹೇಳ್ಬೋದು. ಆದರೆ ಖಚಿತ, ನಿಶ್ಚಿತ, ಉಚಿತ, ಇವನು ಒಬ್ಬ ಅದರಲ್ಲಿ ಪಾತ್ರಧಾರಿ. ಸೊ ಅದಕ್ಕೆ ಇವನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ. ಖಚಿತ, ನಿಶ್ಚಿತ, ಉಚಿತ. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಶುಕ್ರವಾರದ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಇದೆ. ನಮಸ್ಕಾರ.